ಆರೋಪಿಗಳ ಅಟ್ಟಹಾಸಕ್ಕೆ ರೇಣುಕಾಸ್ವಾಮಿ ಭೀಕರವಾಗಿ ಹತ್ಯೆಯಾಗಿದ್ದ. ಮಗನಿಲ್ಲದಂತಹ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಆದ್ರೀಗ ಮನೆಯ ವಾತಾವರಣ ಹೇಗಿದೆ ಅನ್ನೋದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ನಿವಾಸಕ್ಕೆ ಶ್ರೀಗಳ ಭೇಟಿ. ರಂಭಾಪುರಿ ಶ್ರೀಗಳಿಂದ ವಿಶೇಷ ಪೂಜೆ. ತಂದೆ ತಾಯಿಗೆ ದಿಕ್ಕೇ ತೋಚದಂತಾಗಿತ್ತು. ಆದರೆ ರೇಣುಕಾ ಸಾವಿಗೀಡ ಅಂದುಕೊಂಡಿದ್ದಾರೆ. ಇನ್ನು ಮೃತ ರೇಣುಕಾಸ್ವಾಮಿ ಮನೆಗೆ ರಂಭಾಪುರಿ ಜಗದ್ಗುರುಗಳು ಭೇಟಿ ನೀಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಚಿತ್ರದುರ್ಗ ನಗರದ ವಿಆರ್ಎಸ್ ಬಡಾವಣೆಯಲ್ಲಿರೋ ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಸದ್ದ ಧರ್ಮ ನಿಲಯಕ್ಕೆ ಭೇಟಿ ನೀಡಿದ್ದ ರಂಭಾಪುರಿ ಶ್ರೀಗಳು ಕುಟುಂಬದಲ್ಲಿ ಶಾಂತಿ, ಮಗುವಿನ ಆರೋಗ್ಯಕ್ಕಾಗಿ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಮಾನಸಿಕ ನೆಮ್ಮದಿಗಾಗಿ ಪೂಜೆ ಮಾಡಲಾಯಿತು. ಪೂಜೆಯಲ್ಲಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಭಾಗಿಯಾಗಿದ್ರು. ನನ್ನ ಮಗನ ಆತ್ಮಶಾಂತಿಗೆ ಪೂಜೆಯನ್ನು ಮಾಡಿ ನಮಗೆ ಧೈರ್ಯ ಕೊಟ್ಟಿದ್ದಾರೆ, ಆತ್ಮಶಕ್ತಿ ಕೊಟ್ಟಾರೆ. ನೀವು ಕಾನೂನೇನಾರ ಆಗಲಿ, ಭಗವಂತ ನಿಮ್ಮ ಗುರುಗಳು ನಿಮ್ಮ ಪರವಾಗಿದ್ದಾರೆ, ನಿಮ್ಮೇನು ಯೋಚನೆ ಮಾಡಬೇಡ್ರಿ, ನಿಮಗೆ ಒಳ್ಳೆಯದಾಗಿ ಆಗುತ್ತೆ ಅಂತಂದು ಹೇಳಿದ್ದಾರೆ. ಮಗನ ಸಾವಿನಿಂದ ತಂದೆ ತಾಯಿ ಬಹಳ ನೊಂದಿದ್ರು. ಒಮ್ಮೆ ಮನೆಗೆ ಬಂದು ಪೂಜೆ ಸಲ್ಲಿಸಲು ರಂಭಾಪುರಿ ಶ್ರೀಗಳಿಗೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರು ಮನವಿ ಮಾಡಿದ್ರು. ಅದರ ಹಿನ್ನೆಲೆ ರೇಣುಕಾಸ್ವಾಮಿ ಮನೆಯಲ್ಲಿ ಪೂಜೆ ನೆರವೇರಿಸಿದ್ದಾರೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಆರೋಪಿಗಳ ಅಟ್ಟಹಾಸಕ್ಕೆ ರೇಣುಕಾಸ್ವಾಮಿ ಭೀಕರವಾಗಿ ಹತ್ಯೆಯಾಗಿದ್ದ. ಮಗನಿಲ್ಲದಂತಹ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಆದ್ರೀಗ ಮನೆಯ ವಾತಾವರಣ ಹೇಗಿದೆ ಅನ್ನೋದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ನಿವಾಸಕ್ಕೆ ಶ್ರೀಗಳ ಭೇಟಿ. ರಂಭಾಪುರಿ ಶ್ರೀಗಳಿಂದ ವಿಶೇಷ ಪೂಜೆ. ತಂದೆ ತಾಯಿಗೆ ದಿಕ್ಕೇ ತೋಚದಂತಾಗಿತ್ತು. ಆದರೆ ರೇಣುಕಾ ಸಾವಿಗೀಡ ಅಂದುಕೊಂಡಿದ್ದಾರೆ. ಇನ್ನು ಮೃತ ರೇಣುಕಾಸ್ವಾಮಿ ಮನೆಗೆ ರಂಭಾಪುರಿ ಜಗದ್ಗುರುಗಳು ಭೇಟಿ ನೀಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಚಿತ್ರದುರ್ಗ ನಗರದ ವಿಆರ್ಎಸ್ ಬಡಾವಣೆಯಲ್ಲಿರೋ ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಸದ್ದ ಧರ್ಮ ನಿಲಯಕ್ಕೆ ಭೇಟಿ ನೀಡಿದ್ದ ರಂಭಾಪುರಿ ಶ್ರೀಗಳು ಕುಟುಂಬದಲ್ಲಿ ಶಾಂತಿ, ಮಗುವಿನ ಆರೋಗ್ಯಕ್ಕಾಗಿ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಮಾನಸಿಕ ನೆಮ್ಮದಿಗಾಗಿ ಪೂಜೆ ಮಾಡಲಾಯಿತು. ಪೂಜೆಯಲ್ಲಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಭಾಗಿಯಾಗಿದ್ರು. ನನ್ನ ಮಗನ ಆತ್ಮಶಾಂತಿಗೆ ಪೂಜೆಯನ್ನು ಮಾಡಿ ನಮಗೆ ಧೈರ್ಯ ಕೊಟ್ಟಿದ್ದಾರೆ, ಆತ್ಮಶಕ್ತಿ ಕೊಟ್ಟಾರೆ. ನೀವು ಕಾನೂನೇನಾರ ಆಗಲಿ, ಭಗವಂತ ನಿಮ್ಮ ಗುರುಗಳು ನಿಮ್ಮ ಪರವಾಗಿದ್ದಾರೆ, ನಿಮ್ಮೇನು ಯೋಚನೆ ಮಾಡಬೇಡ್ರಿ, ನಿಮಗೆ ಒಳ್ಳೆಯದಾಗಿ ಆಗುತ್ತೆ ಅಂತಂದು ಹೇಳಿದ್ದಾರೆ. ಮಗನ ಸಾವಿನಿಂದ ತಂದೆ ತಾಯಿ ಬಹಳ ನೊಂದಿದ್ರು. ಒಮ್ಮೆ ಮನೆಗೆ ಬಂದು ಪೂಜೆ ಸಲ್ಲಿಸಲು ರಂಭಾಪುರಿ ಶ್ರೀಗಳಿಗೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರು ಮನವಿ ಮಾಡಿದ್ರು. ಅದರ ಹಿನ್ನೆಲೆ ರೇಣುಕಾಸ್ವಾಮಿ ಮನೆಯಲ್ಲಿ ಪೂಜೆ ನೆರವೇರಿಸಿದ್ದಾರೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಆರೋಪಿಗಳ ಅಟ್ಟಹಾಸಕ್ಕೆ ರೇಣುಕಾಸ್ವಾಮಿ ಭೀಕರವಾಗಿ ಹತ್ಯೆಯಾಗಿದ್ದ. ಮಗನಿಲ್ಲದಂತಹ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಆದ್ರೀಗ ಮನೆಯ ವಾತಾವರಣ ಹೇಗಿದೆ ಅನ್ನೋದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ನಿವಾಸಕ್ಕೆ ಶ್ರೀಗಳ ಭೇಟಿ. ರಂಭಾಪುರಿ ಶ್ರೀಗಳಿಂದ ವಿಶೇಷ ಪೂಜೆ. ತಂದೆ ತಾಯಿಗೆ ದಿಕ್ಕೇ ತೋಚದಂತಾಗಿತ್ತು. ಆದರೆ ರೇಣುಕಾ ಸಾವಿಗೀಡ ಅಂದುಕೊಂಡಿದ್ದಾರೆ. ಇನ್ನು ಮೃತ ರೇಣುಕಾಸ್ವಾಮಿ ಮನೆಗೆ ರಂಭಾಪುರಿ ಜಗದ್ಗುರುಗಳು ಭೇಟಿ ನೀಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಚಿತ್ರದುರ್ಗ ನಗರದ ವಿಆರ್ಎಸ್ ಬಡಾವಣೆಯಲ್ಲಿರೋ ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಸದ್ದ ಧರ್ಮ ನಿಲಯಕ್ಕೆ ಭೇಟಿ ನೀಡಿದ್ದ ರಂಭಾಪುರಿ ಶ್ರೀಗಳು ಕುಟುಂಬದಲ್ಲಿ ಶಾಂತಿ, ಮಗುವಿನ ಆರೋಗ್ಯಕ್ಕಾಗಿ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಮಾನಸಿಕ ನೆಮ್ಮದಿಗಾಗಿ ಪೂಜೆ ಮಾಡಲಾಯಿತು. ಪೂಜೆಯಲ್ಲಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಭಾಗಿಯಾಗಿದ್ರು. ನನ್ನ ಮಗನ ಆತ್ಮಶಾಂತಿಗೆ ಪೂಜೆಯನ್ನು ಮಾಡಿ
ನಮಗೆ ಧೈರ್ಯ ಕೊಟ್ಟಿದ್ದಾರೆ, ಆತ್ಮಶಕ್ತಿ ಕೊಟ್ಟಾರೆ. ನೀವು ಕಾನೂನು ಏನಾರ ಆಗಲಿ, ಭಗವಂತ ನಿಮ್ಮ ಗುರುಗಳು ನಿಮ್ಮ ಪರವಾಗಿದ್ದಾರೆ, ನಿಮ್ಮೇನು ಯೋಚನೆ ಮಾಡಬೇಡ್ರಿ, ನಿಮಗೆ ಒಳ್ಳೆಯದಾಗಿ ಆಗುತ್ತೆ ಅಂತಂದು ಹೇಳಿದ್ದಾರೆ. ಮಗನ ಸಾವಿನಿಂದ ತಂದೆ ತಾಯಿ ಬಹಳ ನೊಂದಿದ್ರು. ಒಮ್ಮೆ ಮನೆಗೆ ಬಂದು ಪೂಜೆ ಸಲ್ಲಿಸಲು ರಂಭಾಪುರಿ ಶ್ರೀಗಳಿಗೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರು ಮನವಿ ಮಾಡಿದ್ರು. ಅದರ ಹಿನ್ನೆಲೆ ರೇಣುಕಾಸ್ವಾಮಿ ಮನೆಯಲ್ಲಿ ಪೂಜೆ ನೆರವೇರಿಸಿದ್ದಾರೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಆರೋಪಿಗಳ ಅಟ್ಟಹಾಸಕ್ಕೆ ರೇಣುಕಾಸ್ವಾಮಿ ಭೀಕರವಾಗಿ ಹತ್ಯೆಯಾಗಿದ್ದ. ಮಗನಿಲ್ಲದಂತಹ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಆದ್ರೀಗ ಮನೆಯ ವಾತಾವರಣ ಹೇಗಿದೆ ಅನ್ನೋದ್ರ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ರೇಣುಕಾಸ್ವಾಮಿ ನಿವಾಸಕ್ಕೆ ಶ್ರೀಗಳ ಭೇಟಿ. ರಂಭಾಪುರಿ ಶ್ರೀಗಳಿಂದ ವಿಶೇಷ ಪೂಜೆ. ತಂದೆ ತಾಯಿಗೆ ದಿಕ್ಕೇ ತೋಚದಂತಾಗಿತ್ತು. ಆದ್ರೆ ರೇಣುಕಾ ಸಾವಿಗೀಡ ಅಂದುಕೊಂಡಿದ್ದಾರೆ. ಇನ್ನು ಮೃತ ರೇಣುಕಾಸ್ವಾಮಿ ಮನೆಗೆ ರಂಭಾಪುರಿ ಜಗದ್ಗುರುಗಳು ಭೇಟಿ ನೀಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಚಿತ್ರದುರ್ಗ ನಗರದ ವಿಆರ್ಎಸ್ ಬಡಾವಣೆಯಲ್ಲಿರೋ ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಸದ್ದ ಧರ್ಮ ನಿಲಯಕ್ಕೆ ಭೇಟಿ ನೀಡಿದ್ದ ರಂಭಾಪುರಿ ಶ್ರೀಗಳು ಕುಟುಂಬದಲ್ಲಿ ಶಾಂತಿ, ಮಗುವಿನ ಆರೋಗ್ಯಕ್ಕಾಗಿ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಮಾನಸಿಕ ನೆಮ್ಮದಿಗಾಗಿ ಪೂಜೆ ಮಾಡಲಾಯಿತು. ಪೂಜೆಯಲ್ಲಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಭಾಗಿಯಾಗಿದ್ರು. ನನ್ನ ಮಗನ ಆತ್ಮಶಾಂತಿಗೆ ಪೂಜೆಯನ್ನು ಮಾಡಿ ನಮಗೆ ಧೈರ್ಯ ಕೊಟ್ಟಿದ್ದಾರೆ, ಆತ್ಮಶಕ್ತಿ ಕೊಟ್ಟಾರೆ. ನೀವು ಕಾನೂನು ಏನಾರ ಆಗಲಿ, ಭಗವಂತ ನಿಮ್ಮ ಗುರುಗಳು ನಿಮ್ಮ ಪರವಾಗಿದ್ದಾರೆ, ನಿಮ್ಮೇನು ಯೋಚನೆ ಮಾಡಬೇಡ್ರಿ, ನಿಮಗೆ ಒಳ್ಳೆಯದಾಗಿ ಆಗುತ್ತೆ ಅಂತಂದು ಹೇಳಿದ್ದಾರೆ. ಮಗನ ಸಾವಿನಿಂದ ತಂದೆ ತಾಯಿ ಬಹಳ ನೊಂದಿದ್ರು. ಒಮ್ಮೆ ಮನೆಗೆ ಬಂದು ಪೂಜೆ ಸಲ್ಲಿಸಲು ರಂಭಾಪುರಿ ಶ್ರೀಗಳಿಗೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರು ಮನವಿ ಮಾಡಿದ್ರು. ಅದರ ಹಿನ್ನೆಲೆ ರೇಣುಕಾಸ್ವಾಮಿ ಮನೆಯಲ್ಲಿ ಪೂಜೆ ನೆರವೇರಿಸಿದ್ದಾರೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಆರೋಪಿಗಳ ಅಟ್ಟಹಾಸಕ್ಕೆ ರೇಣುಕಾಸ್ವಾಮಿ ಭೀಕರವಾಗಿ ಹತ್ಯೆಯಾಗಿದ್ದ. ಮಗನಿಲ್ಲದಂತಹ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಆದ್ರೀಗ ಮನೆಯ ವಾತಾವರಣ ಹೇಗಿದೆ ಅನ್ನೋದ್ರ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ರೇಣುಕಾಸ್ವಾಮಿ ನಿವಾಸಕ್ಕೆ ಶ್ರೀಗಳ ಭೇಟಿ. ರಂಭಾಪುರಿ ಶ್ರೀಗಳಿಂದ ವಿಶೇಷ ಪೂಜೆ. ತಂದೆ ತಾಯಿಗೆ ದಿಕ್ಕೇ ತೋಚದಂತಾಗಿತ್ತು. ಆದ್ರೆ ರೇಣುಕಾ ಸಾವಿಗೀಡ ಅಂದುಕೊಂಡಿದ್ದಾರೆ. ಇನ್ನು ಮೃತ ರೇಣುಕಾಸ್ವಾಮಿ ಮನೆಗೆ ರಂಭಾಪುರಿ ಜಗದ್ಗುರುಗಳು ಭೇಟಿ ನೀಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಚಿತ್ರದುರ್ಗ ನಗರದ ವಿಆರ್ಎಸ್ ಬಡಾವಣೆಯಲ್ಲಿರೋ ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಸದ್ದ ಧರ್ಮ ನಿಲಯಕ್ಕೆ ಭೇಟಿ ನೀಡಿದ್ದ ರಂಭಾಪುರಿ ಶ್ರೀಗಳು ಕುಟುಂಬದಲ್ಲಿ ಶಾಂತಿ, ಮಗುವಿನ ಆರೋಗ್ಯಕ್ಕಾಗಿ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಮಾನಸಿಕ ನೆಮ್ಮದಿಗಾಗಿ ಪೂಜೆ ಮಾಡಲಾಯಿತು. ಪೂಜೆಯಲ್ಲಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಭಾಗಿಯಾಗಿದ್ರು. ನನ್ನ ಮಗನ ಆತ್ಮಶಾಂತಿಗೆ ಪೂಜೆಯನ್ನು ಮಾಡಿ ನಮಗೆ ಧೈರ್ಯ ಕೊಟ್ಟಿದ್ದಾರೆ, ಆತ್ಮಶಕ್ತಿ ಕೊಟ್ಟಾರೆ. ನೀವು ಕಾನೂನು ಏನಾರ ಆಗಲಿ, ಭಗವಂತ ನಿಮ್ಮ ಗುರುಗಳು ನಿಮ್ಮ